ನಮಸ್ತೆ, ನಾವಿವತ್ತು ಬಂದಿರೋದು ಕುಂದಾಪುರಕ್ಕೆ. ಕೋಟೇಶ್ವರ ಬಸ್ ಸ್ಟಾಪ್ನಲ್ಲಿ ಇದೇ ಫ್ಲೈಓವರ್ ಕೆಳಗಡೆ ನಾವೀಗ ಇಳ್ಕೊಂಡು ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನನ ನಾವೀಗ ನೋಡ್ಕೊಂಡು ಬರೋಣ ಅಂತೆ ಬನ್ನಿ. ಇನ್ನು ಕೋಟೇಶ್ವರ ಬಸ್ ಸ್ಟಾಪ್ನಿಂದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ 500 ಮೀಟರ್ಗಳಾಗುತ್ತೆ ಹಾಗೂ ಕುಂದಾಪುರದ ಬಸ್ ಸ್ಟ್ಯಾಂಡ್ನಿಂದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ 4.9 ಕಿಲೋಮೀಟರ್ಗಳಾಗುತ್ತೆ. ನಾವಿಲ್ಲಿ ಸ್ಟೇ ಏನು ಮಾಡಿದ ಕಾರಣದಿಂದ ಕೋಟಿಲಿಂಗೇಶ್ವರ ದೇವಸ್ಥಾನದ ತುಂಬ ಸಮೀಪದಲ್ಲೇ ಇದ್ದಂಥ ಉಚಿತ ಶೌಚಾಲಯನ ಯುಟಿಲೈಸ್ ಮಾಡ್ಕೊಂಡ್ವಿ. ನೀವೇನಾದರೂ ಸ್ಟೇ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಸ್ಟೇ ಆಪ್ಷನ್ಸ್ ಕೂಡ ತುಂಬ ಇದೆ. 7 ಪ್ರದಕ್ಷಿಣೆ ಇರುವ ಕೋಟಿಲಿಂಗೇಶ್ವರನ ಈ ದೇವಾಲಯವು ನಿಮಗೆ ಕುಂದಾಪುರದಿಂದ ಉಡುಪಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕೋಟೇಶ್ವರ ಎಂಬ ಊರಿನಲ್ಲಿ ಸಿಗುವುದು. ಪರಶುರಾಮರ ಸಪ್ತ ಮೋಕ್ಷ ಕೇಂದ್ರಗಳಲ್ಲಿ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ ಮಧ್ಯಮ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದೆ. ನಾವೀಗ ಕೋಟಿಲಿಂಗೇಶ್ವರ ದೇವಸ್ಥಾನನ ನೋಡಿಕೊಂಡು ಅದೇ ದಾರಿನಲ್ಲಿ ವಾಪಸ್ ಬಂದು ಈ ಬ್ರಿಡ್ಜ್ ಕೆಳಗಡೆ ಅಂತ ಅಂದರೆ ಕೋಟೇಶ್ವರ ಬಸ್ ಸ್ಟಾಪ್ನಲ್ಲಿ ಬಸ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ನಾವೀಗ ಇಲ್ಲಿಂದ ಕುಂದಾಪುರದ ಶಾಸ್ತ್ರಿ ಸರ್ಕಲ್ಗೆ ಹೊರಟಿದ್ದೀವಿ. ನೀವು ನೋಡ್ಬೋದು, ಇದೇ ಶಾಸ್ತ್ರಿ ಸರ್ಕಲ್. ಕೋಟೇಶ್ವರ ಬಸ್ ಸ್ಟಾಪ್ನಿಂದ ಶಾಸ್ತ್ರಿ ಸರ್ಕಲ್ಗೆ 3.6 ಕಿಲೋಮೀಟರ್ ಆಗುತ್ತೆ. ಅದೇ ಥರ ಕುಂದಾಪುರ ಬಸ್ ಸ್ಟ್ಯಾಂಡಿಂದ ಶಾಸ್ತ್ರಿ ಸರ್ಕಲ್ಗಾದರೆ 700 ಮೀಟರ್ನಷ್ಟು ಆಗುತ್ತೆ. ಶಾಸ್ತ್ರಿ ಸರ್ಕಲ್ನಿಂದ 550 ಮೀಟರ್ ದೂರದಲ್ಲೇ ಕುಂದೇಶ್ವರ ಎಂಬ ದೇವಸ್ಥಾನವಿದೆ. ಅದೇ ಥರ ಕುಂದಾಪುರದ ಬಸ್ ಸ್ಟ್ಯಾಂಡ್ನಿಂದ 1.1 ಕಿಲೋಮೀಟರ್ ಆಗುತ್ತೆ. ಕುಂದೇಶ್ವರ ದೇವಸ್ಥಾನದ ಸಮೀಪದಲ್ಲೇ ಇರುವ ಈ ಕುಂಡದಲ್ಲಿ ಕುಂದೇಶ್ವರ ದೀಪೋತ್ಸವ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿನ ಮೊದಲನೇ ಸೋಮವಾರದಂದು ಅನ್ನಪ್ರಸಾದವಿರುತ್ತದೆ. ಈ ದೇವಾಲಯದಿಂದಲೇ ಈ ಊರಿಗೆ ಕುಂದಾಪುರ ಎಂಬ ಹೆಸರು ಕೂಡ ಬಂದಿದೆ ಅಂತ ಹೇಳ್ತಾರೆ. ನಾವು ಕುಂದೇಶ್ವರ ದೇವಸ್ಥಾನನ ನೋಡಿಕೊಂಡು ಕಮಲಶಿಲೆ ಹೋಗುವ ಅಂತ ಶಾಸ್ತ್ರಿ ಸರ್ಕಲ್ನಲ್ಲಿರೋ ಈ ಬಸ್ ಸ್ಟ್ಯಾಂಡ್ಗೆ ಬರ್ತಿದ್ದೀವಿ. ಕುಂದಾಪುರದಿಂದ ಕಮಲಶಿಲೆಗೆ 34 ಕಿಲೋಮೀಟರ್ ಆಗುತ್ತೆ. ಹಾಗೆ ಕುಂದಾಪುರದಿಂದ ಕಮಲಶಿಲೆಗೆ ಹೋಗಬೇಕಂತ ಅಂದರೆ ನಿಮಗೆ ಬಸ್ ಫೆಸಿಲಿಟೀಸ್ ಇರುತ್ತೆ. ಗೌರ್ನಮೆಂಟ್ ಮತ್ತು ಪ್ರೈವೇಟ್ ಬಸ್ಸಸ್ ಎರಡೂ ಇದೆ. ಗೌರ್ನಮೆಂಟ್ ಬಸ್ಸಸ್ ಬಂದು ಟೈಮಿಂಗ್ಸ್ ಇರುತ್ತೆ. ಪ್ರೈವೇಟ್ ಬಸ್ಸಸ್ ನಿಮಗೆ ಆಗಾಗ ಹೋಗ್ತಿರುತ್ತೆ. ಪ್ರೈವೇಟ್ ಬಸ್ಸಲ್ಲಿ ನಮಗೆ ಒಬ್ಬರಿಗೆ 53 ರೂಪೀಸ್ ಚಾರ್ಜ್ ಮಾಡಿದ್ರು. ಇಲ್ಲ ಅಂತ ಅಂದರೆ ನೀವು ಕುಂದಾಪುರದಿಂದ ಸಿದ್ದಾಪುರಕ್ಕೆ ಬೇಕಾದರೂ ಹೋಗ್ಬೋದು. ಅದು ಬಂದು 28 ಕಿಲೋಮೀಟರ್ ಆಗುತ್ತೆ. ಇನ್ನು ಸಿದ್ದಾಪುರದಿಂದ ನಿಮಗೆ ಕಮಲಶಿಲೆಗೆ 7.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಿಮಗೆ ಸಿದ್ದಾಪುರದಿಂದ ಕಮಲಶಿಲೆಗೆ ಆಟೋ ಫೆಸಿಲಿಟೀಸ್ ಇರುತ್ತೆ. ಹಾಗೆ ಬಸ್ಸಸ್ ಕೂಡ ಹೋಗುತ್ತೆ. ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದಂತಕಥೆನ ಹೇಳ್ತೀನಿ, ಕೇಳ್ಕೊಂಡು ಬನ್ನಿ. ಸ್ಕಂದ ಪುರಾಣದ ಪ್ರಕಾರ ಪಿಂಗಳ ಎಂಬ ಅಪ್ಸರೆಯು ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತೀ ದೇವಿಯ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಳು. ಒಂದು ದಿನ ತನ್ನ ಅಹಂಕಾರದಿಂದ ಅವಳು ನೃತ್ಯ ಮಾಡಲು ನಿರಾಕರಿಸಿದಳು. ಇದರಿಂದ ಕೋಪಗೊಂಡ ಪಾರ್ವತೀ ದೇವಿಯು ಶಾಪವನ್ನು ನೀಡಿದಳು. ಇದರಿಂದ ಅವಳು ತನ್ನ ಸೌಂದರ್ಯವನ್ನು ಕಳೆದುಕೊಂಡಳು ಮತ್ತು ಭೂಲೋಕದಲ್ಲಿ ಕುಬ್ಜ ಆಗಿ ಜನಿಸಿದಳು. ತನ್ನ ತಪ್ಪಿನ ಅರಿವಾಗಿ ಪಿಂಗಳ ಶಾಪದಿಂದ ಮುಕ್ತಿಯನ್ನು ಬೇಡಿಕೊಂಡಾಗ ಪಾರ್ವತೀ ದೇವಿಯು ಕುಬ್ಜಳಿಗೆ ಸುಪರ್ಶ್ವ ಗುಹೆಯ ಬಳಿ ಹೋಗಿ ದೇವಿಯು ಮೋಕ್ಷವನ್ನು ನೀಡುವವರೆಗೂ ತಪಸ್ಸು ಮಾಡುವಂತೆ ಹೇಳಿದಳು. ನಂತರ ಕುಬ್ಜಳಿಂದ ಸಂತೋಷಗೊಂಡ ಪಾರ್ವತೀ ದೇವಿಯು ಪ್ರತಿ ವರ್ಷ ಪ್ರವಾಹ ರೂಪದಲ್ಲಿ ಬಂದು ಲಿಂಗವನ್ನು ಸ್ಪರ್ಶಿಸಿ ಪೂಜಿಸು ಎಂದು ಹೇಳಿದಳು. ಆರಂಭದಲ್ಲಿ ಕಮಲಶಿಲೆ ಬ್ರಹ್ಮಲಿಂಗೇಶ್ವರ ಎಂದು ಪೂಜಿಸಲ್ಪಟ್ಟಿತು. ನಂತರ ಜನರು ಸಾಕ್ಷಾತ್ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ತಿಳಿದುಕೊಂಡರು. ಇದಾಗಿತ್ತು ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದಂತಕಥೆ. ನೀವಿಲ್ಲಿ ನೋಡ್ತಿರೋದು ಇದೇ ಕುಬ್ಜಾ ನದಿ. ನಾವು ಸಮ್ಮರ್ನಲ್ಲಿ ಬಂದಿದ್ದರಿಂದ ಇಲ್ಲಿ ನೀರು ತುಂಬ ಕಮ್ಮಿ ಇತ್ತು. ಹಾಗೆ ನಿಮಗಿಲ್ಲಿ ಸ್ಟೇ ಆಪ್ಷನ್ಸ್ ಕೂಡ ತುಂಬಾ ಇರುತ್ತೆ. ಹಾಗೆ ಅತಿಥಿ ಗೃಹಗಳು ಕೂಡ ಇದೆ. ನೀವು ಬಂದು ಇಲ್ಲೂ ಬೇಕಾದರೂ ಸ್ಟೇ ಆಗ್ಬೋದು. ಇನ್ನು ನೀವಿಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಮಾಡ್ಬೋದು. ಹಾಗೆ ಈ ಕಾರ್ ಪಾರ್ಕಿಂಗ್ ಪಕ್ಕದಲ್ಲೇ ಒಂದು ರೋಡ್ ಇದೆ. ಈ ರೋಡಿನ ಹಿಂಭಾಗದಲ್ಲಿ ಹೋಗ್ತಿದ್ದಂಗೆ ನಿಮಗೆ ಅನ್ನಪ್ರಸಾದ ಸಿಗುತ್ತೆ. ಅನ್ನಪ್ರಸಾದದ ಪಕ್ಕದಲ್ಲೂ ಕೂಡ ನಿಮಗೆ ಸ್ಟೇ ಆಪ್ಷನ್ಸ್ಗೆ ಅತಿಥಿ ಗೃಹಗಳಿದೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲದ್ರಿಂದ ನಾವೇನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ಈಗ ನಾವು ದೇವಸ್ಥಾನದಿಂದ ಹೊರಗಡೆ ಭೋಜನ ಶಾಲೆಗೆ ಹೋಗ್ಬೇಕಂತ ಅಂದರೆ ನಾವು ಈ ದಾರಿನಲ್ಲಿ ಹೋಗಬೇಕಾಗತ್ತೆ. ನಾ ಆಗಲೇ ಹೇಳ್ದಂಗೆ ಭೋಜನ ಶಾಲೆ ಪಕ್ಕದಲ್ಲೇ ಗೆಸ್ಟ್ ಹೌಸ್ ಹಾಗೂ ರೆಸ್ಟ್ ರೂಮ್ ಫೆಸಿಲಿಟೀಸ್ ಇರುತ್ತೆ. ನೀವು ಪಾರ್ಕಿಂಗ್ ಲಾಟ್ ಕಡೆಯಿಂದ ಬಂದರೆ ಈ ಥರ ರೋಡ್ನಲ್ಲಿ ಬರಬೇಕಾಗತ್ತೆ. ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ
ಇನ್ನು ಸುಪರ್ಶ್ವ ಗುಹೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಇತ್ತು, ಆದರೆ ಹೇಗೆ ಹೋಗೋದು ಅಂತ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ ನಮಗೆ ಸಿಕ್ಕಿದವರೇ ಇವರು ಅಲ್ಲಿನ ಲೋಕಲೇಟ್ಸೇ ಆಗಿರೋದ್ರಿಂದ ಇವ್ರಿಗೆ ದಾರಿ ಗೊತ್ತಿತ್ತು. ಸರಿ, ನಾವು ಕೂಡ ಅವ್ರ ಜೊತೆಗೆ ಹೊರಟ್ವಿ. ಇನ್ನು ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಸುಪರ್ಶ್ವ ಗುಹೆ 2 ಕಿಲೋಮೀಟರ್ ದೂರದಲ್ಲಿದೆ. ನಾವೆಲ್ಲ ಮಾತಾಡ್ತಾ ಹೋಗ್ತಿದ್ರಿಂದ ನಮಗೆ 2 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗಲೇ ಇಲ್ಲ. ಸರಸ್ವತಿ ಲಾಸ್ಟ್ ಅಲ್ಲಿ ಮಗ ವೀರಭದ್ರ, ಕಾಳಿ ಲಕ್ಷ್ಮಿ ಸರಸ್ವತಿ ಅದೇ ರೀತಿ ಅಮ್ಮನವರು ಹುಟ್ಟಿರುವಂತದ್ದು, ಮೂಡಿ ಬಂದಿರುವಂತದ್ದು ಅಂತ ಹೇಳ್ತಾರೆ. ಕಮಲಶಿಲೆ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ವಾ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮ. ಬ್ರಾಹ್ಮಿ ಎನ್ನುವಂತಹ ಒಂದು ಪದವನ್ನ ಹೇಟೇಟ್ ಮಾಡ್ಕೊಂಡಿರುವಂತದ್ದು ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವಲ್ವಾ, ಆ ಟೈಮಲ್ಲಿ ಅವರು ಹುಟ್ಟಿರುವಂತದ್ದು ಸಿಕ್ಕಿರುವುದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ಆ ಬ್ರಾಹ್ಮಿ ದುರ್ಗಾದ್ದು ಆದಿ, ಈಗ ಹೇಗೆ ಕೊಲ್ಲೂರಿಗೆ ಕೊಡಚಾದ್ರಿ ಆದಿ ಉಂಟು, ನೀವು ಮಂಗಳೂರಿಗೆ ಹೋದಾಗ ನಿಮಗೆ ಕಟೀಲು ದುರ್ಗಾ ಪರಮೇಶ್ವರಿ, ನೆಲ್ಲಿ ತೀರ್ಥ ಅಂತ ಒಂದು ಗುಹಾಲಯ ಸಿಗ್ತದೆ, ಅದು ಆದಿ ಅಂತ ಕರೀತಾರೆ. ಅದೇ ರೀತಿ ಕಮಲಶಿಲೆ ದುರ್ಗಾ ಪರಮೇಶ್ವರಿದು ಇವರು ಆದಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಡೀ ಕಮಲಶಿಲೆ ಕ್ಷೇತ್ರದ ಮೊದಲನೇ ದೇವರು ದೈವಗಳಂತ ಹಾಗೆ ಬರುತ್ತೆ, ಆಯ್ತಾ. ಅಮ್ಮನಿಗೆ ವಿಶೇಷವಾಗಿ ಮುರಕಲ್ ಅಂದ್ರೆ ತುಂಬಾ ಇಷ್ಟವಂತಿದೆ. ಲ್ಯಾಟ್ರೇಟ್ ಸ್ಟೋನ್ ಅನ್ನ ಪುಡಿ ಮಾಡಿ ಕಟ್ಟೆ ರೂಪದಲ್ಲಿ ಹಾಕುವಂತಹ ಸಂಪ್ರದಾಯ ಉಂಟು, ಗೊತ್ತಿರ್ಬೋದು. ಇದಕ್ಕೆ ತುಂಬಾ ಒಳ್ಳೆಯ ರೀತಿಯಾದ ಪ್ರಾಪರ್ಟೀಸ್ ಉಂಟು. ಇದೇ ಕಲ್ಲನ್ನು ಪುಡಿ ಮಾಡಿ ಹಾಕ್ತಾರೆ. ನಂಬಿಕೆ ಬಂದು ಲಿಂಗದಲ್ಲಿರುವಂತಹ ಶಕ್ತಿಗಳೆಲ್ಲ ಮಣ್ಣಿಗೆ ಹೋಗ್ತದೆ ಅಂತ ಅನಾದಿಯಿಂದ ನಂಬಿಕೆ ಇದೆ. ಕಾಳಿ ಲಕ್ಷ್ಮಿ ಸರಸ್ವತಿ ಕಮಲಶಿಲೆ ಕ್ಷೇತ್ರದ ಆದಿ ಅಂತ ಕರೆಯುವಂತದ್ದಾಯ್ತು. ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿಂದ ಕೆಳಗಡೆ ಹೋಗ್ಬೇಕು, ಗೊತ್ತಾಯ್ತಲ್ವಾ. ಕ್ಷೇತ್ರದ ಪವಿತ್ರ ಜಲ ಹೇಗೆ ಬಾವಿ ತರದಾಗಲ್ಲ ನೀರು ಬರುತ್ತಲ್ಲ, ತೋಡದಾಗ ತರದಾಗ ತೆಗೆದಾಗ ನೀರು ಬರುತ್ತಲ್ಲ, ಅದೇ ರೀತಿನೇ. ಬಟ್ ಅದು ಮಳೆಗಾಲದಲ್ಲಿ ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಹರಿತಾ ಇರ್ತದೆ, ಆಯ್ತಾ. ತುಂಬಾ ನೀರು ಹರಿತಾ ಇರುತ್ತೆ. ಈ ತೀರ್ಥ ಏನಿದೆಯಲ್ಲ ಕಮಲಶಿಲೆ ನದಿ ಕಡೆ ಹರಿದು ಹೋಗುತ್ತೆ. ದೇವಸ್ಥಾನ ಪಕ್ಕದಲ್ಲಿ ನದಿ ನೋಟಿಸ್ ಮಾಡಿದ್ರೆ ಕುಬ್ಜಾ ನದಿ ಅಂತ ಕರೀತಾರೆ. ಸೊ ಅದೊಂದು ಪಾಪಗ್ರಸ್ತ ನದಿ. ಅವಳ ಪಾಪವನ್ನ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಅವಳು ಪ್ರತಿ ವರ್ಷ ದೇವರಿಗೆ ಸ್ನಾನ ಮಾಡಿಸುದು ಅಂತ ಹೇಳ್ತಾರೆ. ಕೇಳಿದಿರಲ್ಲ, ನೀರು ಬರುದು, ದೇವರಿಗೆ ಸ್ನಾನ ಆಗುದು, ಅರ್ಧ ದೇವಸ್ಥಾನ ಮುಳುಗಿ ಹೋಗುವಂತದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುತ್ತೆ. ಇಂಥ ಟೈಮ್ ಇಂಥ ಹೊತ್ತಂತ ಎಲ್ಲ ನಮ್ಗೆಲ್ಲ ಹೇಳಲಿಕ್ಕಾಗಲ್ಲ. ಬಟ್ ದೇವರಿಗೆ ಸ್ನಾನ ಆಗುವಂಥದ್ದು ಪ್ರತಿ ವರ್ಷ ಇನ್ನು ಮಳೆಗಾಲದ ಮಿಡ್ಡಲ್ಲಿ ಇದ್ದೇ ಇರ್ತದೆ. ಆ ಟೈಮಲ್ಲಿ ಈ ನಾಗತೀರ್ಥ ನದಿಗೆ ಸೇರಿ ಆ ನದಿ ನೀರನ್ನ ಪವಿತ್ರಗೊಳಿಸಿ ಪ್ರತಿ ವರ್ಷ ದೇವರಿಗೆ ಸ್ನಾನ ಮಾಡಿಸುವುದು ಅಂತ ಹೇಳ್ತಾರೆ. ಆ ಪವಿತ್ರಗೊಳಿಸುವಂತಹ ಒಂದು ಪ್ರೋಸೆಸ್ ಕಾರ್ಯ ಅದು ದೈವಿಕವಾಗಿ ಆಗ್ತದೆ. ಆದ್ರೆ ದೇವರಿಗೆ ಸ್ನಾನ ಆಗುವಂಥದ್ದು ಊರಲ್ಲಿ ಯಾರು ಬೇಕಾದ್ರೂ ಇದ್ರು ಸಹ ನೋಡ್ಬೋದು. ಹೇಳಲಿಕ್ಕಾಗಲ್ಲ. 20 ನಿಮಿಷ ಕಾಲ, ಕೆಲವೊಮ್ಮೆ ಅರ್ಧ ಗಂಟೆ ಮಳೆ ನೀರು ಬಂದು ಹೊರಟೋಗ್ಬಿಡ್ತದೆ. ಸೌತ್ ಕೇಂದ್ರ ಅಂತ ಬಂದಾಗ, ನಮ್ಮ ಊರಂತ ಬಂದಾಗ ಇಲ್ಲಿ ನೀರಿನ ಸಾಂದ್ರತೆ ಎಲ್ಲ ನೀರು ಹೊರಟೋಗ್ಬಿಡುತ್ತೆ. ಅದೇ ರೀತಿ ನಿತ್ತ ನೀರು ಈಗ ಅದು ಅಮೃತವಾಗಿದ್ದು ಸಹ ವಿಷ ಅಂತ ಕೇಳಿರ್ಬೋದು. ಹರಿಯುವಂತಹ ನೀರು ಅದು ಯಾವುದಕ್ಕೂ ಸಹ ಅದಕ್ಕೆ ಇದಿರುವುದಿಲ್ಲ. ಸೊ ಅದೇ ರೀತಿ ನಮಸ್ಕಾರ ಮಾಡ್ಕೊಳ್ಳಿ. ನಾಗತೀರ್ಥ ಪ್ರತಿ ವರ್ಷ ಮಳೆಗಾಲದಲ್ಲಿ ತುಂಬಾ ಹರಿತಾ ಇರ್ತದೆ, ಆಯ್ತಾ. ನಮಸ್ಕಾರ ಮಾಡಿ ಇಲ್ಲಿಂದ ಗುಹೆ ಕೊನೆ ತನಕ ಬಂದಿರುವುದು. ನಾವೀಗ ಲಾಸ್ಟ್ ನಾಗಶಿಲೆಗಳು ಕಾಣಿಸ್ತಾ ಇದೆ ಅಲ್ವಾ, ಬಾವಲಿ. ಅದೇ ರೀತಿಯಲ್ಲೇ ನಾಗಶಿಲೆಗಳು ಆಶ್ಲೇಷ, ಪಂಚಮಿ, ಸೃಷ್ಟಿ, ಜನ್ಮಾಷ್ಟಮಿ, ಮತ್ತೆ ಇನ್ನು ವಿವಿಧ 1-2-3 ಪೂಜೆಗಳು ಸಲ್ತದೆ. ಸೊ ದೇವರ ಬಾವಲಿ ಸಂಜೆ 7 ಗಂಟೆ ಟೈಮಲ್ಲೆಲ್ಲ ಹೊರಗಡೆ ಹೋಗ್ತದೆ. ಅಯ್ಯೋ, ಹೆಸರು ಹೇಳ್ಬಾರ್ದು, ಅವಕ್ಕೆ ಊಟ ಸಿಗುದಿಲ್ಲಲ್ಲ. ನೋಡಿ, ಇವೆಲ್ಲ ತಲೆಯಿಂದ ತೆಗೆದಾಕ್ಬೇಕು ಅಂತ ಹೇಳುವಂಥದ್ದು. ಈ ಕ್ಷಣಕ್ಕೆ ನೋಡಿ, ಅವಕ್ಕೆ ರಕ್ತ ಕುಡಿತದೆ, ಕಣ್ಣನ್ನು ತಿಂತದೆ, ಅದು ಇದು ಅಂತ ಹೇಳುವಂಥದ್ದೆಲ್ಲ ತುಂಬಾ ಕೇಳಿರ್ಬೋದು. ದೇವರ ಬಾವಲಿ ಅವರ ಪಾಡಿಗೆ ಅವರಿದ್ದಾರೆ. ಇದುವರೆಗೆ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ. ಒಬ್ರಿಗೆ ಯಾವುದೇ ರೀತಿ ಅವರ ಕಡೆಯಿಂದ ಉಪದ್ರ ಅಂತ ತೊಂದರೆ ಅಂತ ಆದದಿಲ್ಲ. ಓಣಿ ಅಂತ ಹೇಳ್ತೀವಲ್ಲ ನಮ್ಮ ಸ್ಲ್ಯಾಂಗ್ ಭಾಷೆಯಲ್ಲಿ, ಅದೇ ವ್ಯಂಗ್ಯ ಭಾಷೆಯಲ್ಲಿ, ಅದೇ ಓಣಿ ಮುಖಾಂತರ 4-5 ಮೀಟರ್ ಮುಂದೆ ಸಾಗಿದ್ರೆ ಒಂದು ಪುಟ್ಟದಾಗಿ ಸುರಂಗ ಮಾರ್ಗ ಉಂಟು. ಆ ಸುರಂಗ ಮಾರ್ಗದಿಂದ ಕಾಶಿಗೆ ಹೋಗುವಂತಹ ದಾರಿ ಇದೆ ಅಂತ ಅನಾದಿಂದ ಹೇಳ್ಕೊಂಡು ಬಂದಿರುವಂತಹ ಶಾಸ್ತ್ರ ಎಲ್ಲ ನಿಮ್ಮ ನಂಬಿಕೆ, ನಿಮ್ಮ ಒಂದು ನೋಡುವಂತಹ ದೃಷ್ಟಿಕೋನದ ಮೇಲೆ ಬಿಟ್ಟರೆ. ಆದ್ರೆ ಆಳದ ಬಗ್ಗೆ ಮಾತಾಡೋದಾದ್ರೆ ನೋಡಿ, ನಾವು ನಾರ್ಮಲಿ ಒಂದು 27-24 ಫೀಟ್ ಬಾವಿ ನೋಡಿದ್ರೆ ಅಯ್ಯೋ ರಾಮಶಿವ ಅಂತ ಹೇಳ್ತೇವೆ. 82 ಫೀಟ್ ಕೆಳಗಡೆ ಬಂದಿದ್ದೀರಾ ನೀವು. ನಂಬುದಾದ್ರೆ ನಂಬಿ, ಬಿಡುದಾದ್ರೆ ಬಿಡಿ, ಅಷ್ಟು ಕೆಳಗಡೆ ಬಂದಿ. ಇನ್ನೊಂದು 20-30 ಫೀಟ್ ಆಳ ಇದ್ದಿದ್ರೆ ನಿಮ್ಗೆ ಉಸಿರು ಕಟ್ಟುವಂಥದ್ದು ಅಥವಾ ತಲೆ ಮೇಲೆ ಸ್ವಲ್ಪ ಒತ್ತಡ ಹಾಕಿದಾಗೆಯೋ ಅದ ಅನುಭವ ಆಗ್ತದೆ. ಇದು ಸೇಫೆಸ್ಟ್ ಪಾಯಿಂಟ್, ಆಯ್ತಾ. ಸೊ ಇದು ಗುಹೆ ಕೊನೆ ಅಂತ ಕರಿತೀವಿ. ಅರ್ಥವಾಯ್ತಲ್ಲ ಇದ್ರ ಬಗ್ಗೆ? ನೋಡಿದ್ರಲ್ವಾ ಕಮಲಶಿಲೆಯ ಸುಪರ್ಶ್ವ ಗುಹೆ ಬಗ್ಗೆ ಎಷ್ಟು ಒಳ್ಳೆ ಮಾಹಿತಿ ಕೊಟ್ಟರು. ನಾವು ಹೋಗಿದ್ದ ಟೈಮ್ನಲ್ಲಿ ಅಂಕುಶ್ ಅಂತ ಒಬ್ಬರು ಗೈಡ್ ಸಿಕ್ಕಿದ್ರು. ಅವ್ರು ನಮಗೆ ಈ ಇನ್ಫಾರ್ಮೇಷನ್ನ
ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಹಾಗೆ ನೀವು ಹೋಗಬೇಕಾದ್ರೆ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಈ ಥರ ಗೈಡ್ ಜೊತೆಗೆ ಹೋದರೆ ನೀವು ತುಂಬ ಸೇಫಾಗೂ ನೋಡ್ಬೋದು, ಹಾಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನು ಇಷ್ಟು ದೂರ ಬಂದು ನಾವು ಉಡುಪಿ ಕೃಷ್ಣನ ನೋಡದೆ ಹೋದರೆ ಹೇಗೆ ಅಂತ ಅಂದ್ಬಿಟ್ಟು ನಾವೀಗ ಕುಂದಾಪುರದಿಂದ ಉಡುಪಿ ಕಡೆಗೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ತಿರೋದು ಉಡುಪಿಯ KSRTC ಬಸ್ ಸ್ಟ್ಯಾಂಡ್. ಈ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ನಲ್ಲೇ ನೀವು ಇಲ್ಲಿ ಬಂದು ನಿಂತ್ಕೊಂಡ್ರೆ ನಿಮಗೆ ಉಡುಪಿ ಕೃಷ್ಣ ಮಠಕ್ಕೆ ಬಸ್ಸಸ್ ಹಾಗೂ ಆಟೋ ರಿಕ್ಷಾ ಫೆಸಿಲಿಟೀಸ್ ಇರುತ್ತೆ. ನೀವು ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿದ್ದರಿಂದ ಉಡುಪಿ ಕೃಷ್ಣ ಮಠದಲ್ಲಂತೂ ತುಂಬಾ ರಶ್ ಇತ್ತು. ಈ 3 ಲೈನ್ನ ನಾವು ಪಾಸ್ ಮಾಡಿ ಹೋಗಬೇಕಾಗಿತ್ತು ದರ್ಶನಕ್ಕೆ. ಹಾಗೆ ನೀವು ಕ್ಯೂನ ಎಡಬದಿಯಲ್ಲಿ ನೋಡೋದಾದರೆ ಲಗೇಜ್ ರೂಮ್ಸ್ ಇರುತ್ತೆ. ನಿಮ್ಮ ಲಗೇಜಸ್ನೆಲ್ಲ ಆರಾಮಾಗಿ ನೀವಿಲ್ಲಿ ಡೆಪಾಸಿಟ್ ಮಾಡಿ ಹೋಗ್ಬೋದು. 2 ಅವರ್ಸಿಗೆ ಇಲ್ಲಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕುಂದಾಪುರದಿಂದ ಉಡುಪಿಗೆ 37 ಕಿಲೋಮೀಟರ್ಸ್ ಆಗುತ್ತೆ. ಉಡುಪಿ ಕೃಷ್ಣನ ದರ್ಶನ ಮಾಡಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಈ ನಮ್ಮ ಕುಂದಾಪುರದ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗುವ.